ಒಂದಾನೊಂದು ಕಾಲದಲ್ಲಿ ರವಿ ಮತ್ತು ಮುಖೇಶ್ ಅಂತ ಇಬ್ಬರು ಗೆಳೆಯರಿದ್ದರು. ಎಲ್ಲ ಸಮಯದಲ್ಲೂ ಒಬ್ರಿಗೊಬ್ರು ನೆರವಾಗ್ತಾ ಇದ್ರು. ಒಂದು ದಿನ ಏನಾಯಿತು ಅಂದರೆ, ದೂರದ ಒಂದು ಊರಲ್ಲಿರೋ ತಮ್ಮ ಮೂರನೇ ಗೆಳೆಯನನ್ನು ಹುಡುಕೋಕೆ ರವಿ ಮತ್ತು ರಮೇಶ್ ಹೋಗ್ತಾ ಇದ್ರು. ದಾರಿಯಲ್ಲೊಂದು ದೊಡ್ಡ ಕಾಡಿತ್ತು. ದಾರಿ ಸಾಗ್ತಾ ಸಾಗ್ತಾ ಅವರಿಗೆ ದಾರಿ ತಪ್ಪಿ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಕೊನೆಗೆ ಕಾಡಲ್ಲಿ ಎಲ್ಲೋ ತಾವು ತಪ್ಪಿ ಹೋಗಿದ್ದೇವೆ ಅನ್ನೋದು ಅವರಿಗೆ ಅರಿವಾಗ್ತಾ ಬಂತು. ಸೂರ್ಯ ನಿಧಾನವಾಗಿ ಮುಳುಗ್ತಾ ಇದ್ದ. ಕಾಡಲ್ಲಿ ಅಂಧಕಾರ ದಟ್ಟ ಆಗ್ತಾ ಇತ್ತು. ಇಬ್ಬರು ಗೆಳೆಯರಿಗೆ ಹೆದರಿಕೆ ಆಗ್ತಾ ಇತ್ತು. ನೋಡ್ತಾ ಇದ್ದ ಹಾಗೆ ದೊಡ್ಡ ಕರಡಿಯೊಂದು ಅವರ ಹತ್ತಿರ ಬರ್ತಾ ಇತ್ತು. ಕರಡಿಯನ್ನು ನೋಡಿ ಇಬ್ಬರು ಹೆದರಿಬಿಟ್ರು. ರವಿಗೆ ಮರ ಹತ್ತೋಕೆ ಬರ್ತಾ ಇತ್ತು. ಕರಡಿಯನ್ನು ನೋಡ್ತಾ ಇದ್ದ ಹಾಗೆ ರವಿ ಕೂಡಲೇ ಹತ್ತಿರದಲ್ಲಿದ್ದ ದೊಡ್ಡ ಮರವನ್ನು ಹತ್ತಿ ಕುಳಿತುಬಿಟ್ಟ. ಆದರೆ ಮುಖೇಶ್ಗೆ ಮರ ಹತ್ತೋದಕ್ಕೆ ಗೊತ್ತಿರಲಿಲ್ಲ. ಅವನು ಅಲ್ಲೇ ನಿಂತುಬಿಟ್ಟ. ಮುಖೇಶ್ಗೆ ನೆರವಾಗೋ ಯಾವ ಯೋಚನೆಯೂ ಆ ಹೊತ್ತಲ್ಲಿ ರವಿ ಮಾಡಲೇ ಇಲ್ಲ. ಮುಖೇಶ್ ಮುಂದೆ ಕರಡಿ ನಿಂತಿತ್ತು. ಕರಡಿ ತನ್ನನ್ನು ಕೊಲ್ಲಲಿದೆ ಅನ್ನೋದು ಮುಖೇಶ್ಗೆ ಅರಿವಾಯಿತು. ಅಷ್ಟರಲ್ಲಿ ಆತನ ತಲೆಯಲ್ಲೊಂದು ಉಪಾಯ ಬಂತು. ಕೂಡಲೇ ನೆಲದ ಮೇಲೆ ಮಲಗಿ ತನ್ನ ಶ್ವಾಸವನ್ನು ನಿಲ್ಲಿಸಿಬಿಟ್ಟ. ಓರ್ವ ಸತ್ತ ವ್ಯಕ್ತಿಯಂತೆ ನಾಟಕ ಮಾಡತೊಡಗಿದ ಮುಖೇಶ್. ಸತ್ತವರ ಮೇಲೆ ಕರಡಿ ದಾಳಿ ಮಾಡೋದಿಲ್ಲ ಅನ್ನೋದನ್ನು ಆತ ಎಲ್ಲೋ ಕೇಳಿ ತಿಳ್ಕೊಂಡಿದ್ದ.